शिवानी और आप देख रहे हैं बीजापुर एक्सप्रेस। चलते हैं खबरों की ओर। कर्नाटक राज्य ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ CS ಷಡಕ್ಷರಿ ಸರ್ ಅವರ ನೇತೃತ್ವದೊಳಗಡೆ 20/2/2025 ಬೆಂಗಳೂರಿನ ಅರಮನೆ ಮೈದಾನದೊಳಗಡೆ ಅಲ್ಲಿ ಸಮಾವೇಶ ಮಾಡತಕ್ಕಂತ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಒಂದನೇದಾಗಿ NPS ಅನ್ನ ಹೋಗಲಾಡಿಸುವಂತದ್ದು. ಎರಡನೇದು ಏನು ಅಂತಂದ್ರೆ ನಮ್ಮ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯ ಲೋಕಾರ್ಪಣೆ ಮಾಡಬೇಕು ಎನ್ನುವಂತ ಎರಡನೇ ಉದ್ದೇಶ. ಈ ಎರಡು ವಿಷಯಗಳ ಕುರಿತು ಹಕ್ಕೊತ್ತಾಯವನ್ನ ಮಂಡನೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಸುಮಾರು 10,000 ಚುನಾಯಿತ ಪ್ರತಿನಿಧಿಗಳು ಈ ಒಂದು ಸಮಾವೇಶದೊಳಗೆ ಭಾಗವಹಿಸ್ತಾ ಇದ್ದೀವಿ. ಜೊತೆಗೆ ಸುಮಾರು ಈ ಬಿಜಾಪುರ ಜಿಲ್ಲೆಯಿಂದಲೇ ಈ ಜಿಲ್ಲಾ ಘಟಕದಿಂದ ಸುಮಾರು 72 ಜನ ನಾವು ಆ ಒಂದು ಸಮಾವೇಶದೊಳಗೆ ಭಾಗವಹಿಸಾಕತ್ತೀವಿ. ಈ ಕಾರ್ಯಕ್ರಮ, ಈ ಒಂದು ಸಮಾವೇಶ ಮಾಡುವ ಮೂಲ ಉದ್ದೇಶ ಏನಂತಂದ್ರೆ, ನೌಕರರ ನೆಮ್ಮದಿಯ ಬದುಕಿಗಾಗಿ, ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದರ ಮೂಲಕ, ಒಂದು ಹಕ್ಕೊತ್ತಾಯವನ್ನ ಮಾಡುವುದರ ಮೂಲಕ ನೌಕರರಿಗೆ ಅನುಕೂಲವಾಗುವ ರೀತಿಯೊಳಗೆ ಈ ಎರಡು ಯೋಜನೆಗಳನ್ನ ನಾವು ಅಂದ್ರೆ NPS ಅನ್ನ ಹೋಗಲಾಡಿಸುವುದು, ಜೊತೆಗೆ ಈ ಆರೋಗ್ಯ ಸಂಜೀವಿನಿ ಅನ್ನುವಂಥದ್ದು ಜಾರಿಯಾಗುವಂಥದ್ದು, ಎರಡು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಆ ಸಮಾವೇಶನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ತಮ್ಮ ಮಾಧ್ಯಮ ಮುಖಾಂತರ ಹೇಳಾಗಿದೆ. ಶಿವರಾಜ್ ಬಿರಾದಾರ್ ಸರ್, ನಿರ್ದೇಶಕರು नौकरर संघ जिला घटक विजयपुर। आज बीजापुर से जो नौकर संघ का जो बेंगलुरु में समावेश है, तो समावेश के लिए जो चुनाव प्रतिनिधि आए थे बीजापुर के सब, जो हमारे हर डिपार्टमेंट से 72 जने हैं और यहाँ से 2 गाड़ी करे हैं, हर तालुक से एक गाड़ी करे हैं। तो कल जो वहाँ पर हमारे राज्य से षडक्षरी के नेतृत्व में जो CM और डिप्टी CM भी आते हैं और NPS निकालने के लिए और आरोग्य संजीवनी जारी करने के लिए कल यहाँ बीजापुर से सब लोग इधर थे। अब जाके कल 10 बजे वहाँ फंक्शन कर लेके SS विश्वनाथ हम इधर से बीजापुर से उधर रवाना हो रहे हैं। सैयद जुबेर केरूर, जिला नौकर संघ खजांची। आगे उतरो बोलते चलो। हाँ, Thank you.